ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನನ್ನ ಮೊದಲನೇ ಬ್ಲಾಗ್ ಇದು ಯೂಟ್ಯೂಬ್ ಚಾನಲಲ್ಲಿ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಈಗ ಇದು ಕನಕಪುರ ಮೇನ್ ರೋಡು. ಸೊ ನೀವು ಬನಶಂಕರಿಯಿಂದ ಬಂದರೆ ರೈಟ್ಗೆ ಎತ್ಕೋಬೇಕು. ಕನಕಪುರ ಸೈಡಿಂದ ಬಂದರೆ ಲೆಫ್ಟ್ ಎತ್ಕೊಂಡು ಒಳಗೋದ್ರೆ ತಾತ್ಕುಣಿ ಸಿಗುತ್ತೆ. ಸೊ ತಾತ್ಕುಣಿಯಿಂದ ಹಂಗೆ ಬಂದರೆ ನಿಮಗೆ ಲೆಫ್ಟ್ ಒಂದು ರೋಡ್ ಸಿಗುತ್ತೆ. ಆ ರೋಡಿಂದ ಸುಮಾರು 3 ರಿಂದ 4 ಕಿಲೋಮೀಟರ್ ಒಳಗಡೆ ಹೋಗಬೇಕು. 3 ರಿಂದ 4 ಕಿಲೋಮೀಟರ್ ಒಳಗಡೆ ಬಂದರೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಬ್ಯಾನರ್ ಕಾಣಿಸುತ್ತೆ. ಸೊ ಇದು ಎಂಟ್ರೆನ್ಸ್. ಇಲ್ಲಿ ನೀವು ಬೈಕ್ ಪಾರ್ಕಿಂಗ್ ಮತ್ತೆ ಕಾರ್ ಪಾರ್ಕಿಂಗ್ ಇದ್ರೆ ಆರಾಮಾಗಿ ಮಾಡ್ಬೋದು. ಸೊ ಪಾರ್ಕಿಂಗ್ಗೆ ಜಾಗ ಇದು. ಅಲ್ಲಿ ಪಾರ್ಕ್ ಮಾಡಿ ನೀವು ಎಂಟ್ರೆನ್ಸ್ ಅಲ್ಲಿ ಹೀಗೆ ಹಿಂಗ್ ಬಂದ್ರೆ ಸೊ ನಾವು ಒಳಗಡೆ ಬರ್ತಿದ್ದಂಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಟಿಕೆಟ್ ಕೌಂಟರ್ ಅಲ್ಲಿ ನಾವು 200 ರೂಪಾಯಿ ಕೊಟ್ಟು ಟಿಕೆಟ್ ತಗೊಬೇಕು. ಆ ಟಿಕೆಟ್ ಯಾವ ತರ ಅಂದ್ರೆ ನಿಮ್ಗೆ ಕೈಗೆ ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡ್ ಹಾಕೊಂಡು ಹೋಗ್ಬೇಕು. ಆ ಬ್ಯಾಂಡ್ ಇದ್ರನ್ನೇ ಒಳಗಡೆ ಬಿಡೋದು. ಆ ಬ್ಯಾಂಡ್ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ, ಒಂದ್ ನಿಮಿಷ ನೋಡಿ. ಈ ತರ ಇರುತ್ತೆ ಅದು. ಟಿಕೆಟ್ ತಗೊಂಡು ಎಂಟರ್ ಆಗ್ತಿದ್ದಂಗೆ ಗೈಡ್ ಆಲ್ರೆಡಿ ಎಲ್ರಿಗೂ ಡ್ರಗ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಬಂದಿರೋ ಎಲ್ಲ ವಿಸಿಟರ್ಸ್ನ ಒಂದು ಕಡೆ ಕುಣಿಸಿ ರ್ಯಾಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು. ಮತ್ತೆ ಅದನ್ನ ನಮ್ಮ ಕೈಯಲ್ಲಿ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕೊಟ್ಟರು. ನೋಡಿ ಹೆಂಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಸೊ ಇದು ರ್ಯಾಟು. ಇದೇ ಥರದ್ದು ಇನ್ನೊಂದು ರ್ಯಾಬಿಟ್ ತೋರಿಸಿದ್ರು. ರ್ಯಾಬಿಟ್ ಹೇಗಿದೆ ನೋಡಿ. ಅದು ನಮ್ಮ ದೇಶದಲ್ಲ. ಸೊ ಅದು ಔಟ್ ಆಫ್ ಕಂಟ್ರಿಲಿ ಇಂಪೋರ್ಟ್ ಮಾಡಿರೋದು ಅವರು. ನೋಡಿ ಇದು ರ್ಯಾಬಿಟು, ಸಖತ್ ಕ್ಯೂಟ್ ಆಗಿತ್ತು. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ಒಂದು ಬರ್ಡ್ಸ್ಗಳು. ಸೊ ಎಲ್ಲ ಥರದ ಬರ್ಡ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಇಲ್ಲಿ 2 ಬರ್ಡ್ಸ್ ನೋಡಿದೆ, ಲವ್ ಬರ್ಡ್ಸು. ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನೋಡಿ ನನಗೆ ಕ್ರಶು ಕೂಡ ಆಯಿತು. ನೋಡಿ ತೋರಿಸ್ತೀನಿ ಅದನ್ನು. ಇದೇ ನೋಡಿ, ನೋಡಿ 2 ತುಂಬ ಮುದ್ದಾಗಿ ಕ್ಯೂಟಾಗಿದೆ, ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು. Hamster. These kids also. ಸೊ ಇದೇನಪ್ಪ ಅಂದರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಗಳು. ಸೊ ಒರಿಜಿನಲ್ ಮೊಟ್ಟೆ. ಆ್ಯಕ್ಚುಲಿ ಅದು ಮ್ಯೂಸಿಯಂ ಥರ ಗ್ಲಾಸ್ ಒಳಗೆ ಇಟ್ಟಿದ್ದಾರೆ ವಿಸಿಟರ್ ಬಂದಾಗ ನೋಡೋದಕ್ಕೆ. ಇದೇ ನೋಡಿ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಪಕ್ಷಿ ಹಾಗೂ ಅತ್ಯಂತ ದಪ್ಪನೆಯ ಮೊಟ್ಟೆ ಇಡುವಂಥ ಪಕ್ಷಿ. ಮತ್ತು ಇದು ಕಾಲು ಇದೆಯಲ್ಲ, ಇದ್ರ ಕಾಲು ಮಸಲು ತುಂಬ ಸ್ಟ್ರಾಂಗ್ ಇರ್ತವೆ. ಇದು ಒಂದು ಕಿಕ್ಕಿಗೆ ಲಯನ್ನೇ ಸಾಯಿಸೋ ಕೆಪಾಸಿಟಿ ಅದರಲ್ಲಿದೆ ಅಂತೆ. ಆವಾಗಲೇ ನೋಡಿ ನಾವು ಆಸ್ಟ್ರಿಚ್ ಪಕ್ಷಿ. ಇವಾಗ ಆಸ್ಟ್ರೇಲಿಯನ್ ನ್ಯಾಷನಲ್ ಬರ್ಡ್ ಆದ ಈಮು ಅನ್ನೋ ಬರ್ಡ್ನ ನಾವು ಇವಾಗ ಒಳಗಡೆ ನೋಡೋಕ್ಕೆ ಬಿಟ್ಟರು ನಮ್ಮನ್ನ. ಸೊ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅದು ತುಂಬ ಕ್ಯೂಟ್ ಆ್ಯಂಡ್ ತುಂಬ ಫ್ರೆಂಡ್ಲಿ ಪಕ್ಷಿ ಅಂತಲೇ ಹೇಳ್ಬೋದು. ನೋಡಿ ಇದೆ ಆಸ್ಟ್ರೇಲಿಯನ್ ನ್ಯಾಷನಲ್ ಬರ್ಡ್ ಅಂತಾರೆ ಇದನ್ನು. ಸೊ ತುಂಬ ಫ್ರೆಂಡ್ಲಿ ಇದು ಆ್ಯಕ್ಚುಲಿ.
ಎಲ್ಲರ ಕೈಲೂ ಫುಡ್ ಕೊಟ್ಟರು ಅದಕ್ಕೆ ತಿನ್ನಿಸಿ ಅಂತ ನನ್ನ ಕೈಲೂ ಕೊಟ್ಟಿದ್ರು. ಸರ್ ನೋಡಿ ನಾನು ತಿನ್ನಿಸ್ತೀನಿ ಈಗ. ಅದು ಫುಡ್ಡು ನೋಡಿದ ತಕ್ಷಣ ಓಡ್ ಬರುತ್ತೆ. ಯಾರ ಕೈಲಿ ಫುಡ್ ಇರುತ್ತೋ ಅದು ಹೋಗಿ ನೋಡಿ ಹೆಂಗೆ ತಿನ್ನುತ್ತೆ ನೋಡಿ ಎಷ್ಟು ಕ್ಯೂಟು. ಸೊ ಇವಳ ಹೆಸರು ಬಂದು ಬೃಂದ ಅಂತ. ತುಂಬ ಮುದ್ದಾಗಿ ಚೆನ್ನಾಗಿದ್ಲು. ಸೊ ತುಂಬ ಕುಳ್ಳಕ್ಕೆ ಒಳಗೆ ಪುಟ್ಟಾಗಿ ಚೆನ್ನಾಗಿದ್ಲು. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. They're like frogs. They can live under the water and also on the land. Saina. And they are like considered idna sandagiddaga most of the people they'll buy them as a pet. And belita ee size ಗೆ ಬಂದಾಗ they are going to release them. ಯಾಕಂದ್ರೆ ನೋಡ್ಕೊಳ್ಳೋಕೆ ಆಗ್ತಿರಲಿಲ್ಲ. And if you have any kind of look at the ears. It's like and can you see the dark spots and the dark circles alla? Since they are nocturnal animal, check ಮಾಡ್ತೀನಿ अरे भूख लगेगा कुछ देख रहे हो? हाँ भूख नहीं, वो उसका सिपर है पानी के लिए. पानी क्या होगा ना? Okay, thank you. ಹಾಗೆ ಇದ್ರ ಒಳಗಡೆ ಬಂದರೆ ಬರ್ಡ್ ಆಫ್ ಪ್ಯಾರಡೈಸ್ ಎಂಬ ಹೆಸರಿಗೆ ತಕ್ಕಂತೆ ಆ ಬರ್ಡ್ಸ್ಗಳು ಕ್ಯೂಟ್ ಆಗಿ ಮುದ್ದಾಗಿದ್ದು. ಸೊ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ತುಂಬ ಇಂಥ ಪ್ಲೇಸ್ಗೆಲ್ಲ ಬರಬೇಕು. ಆ್ಯಕ್ಚುಲಿ ಕಿಡ್ಸ್ಗಳನ್ನ ಕರ್ಕೊಬಂದು ಇವೆಲ್ಲ ತೋರಿಸಿ ಯೂಸ್ಫುಲ್ ಆಗುತ್ತೆ ತುಂಬ. Okay. You can look at ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಸ್ಪೆಷಲ್ ಆಗಿ ಏನಾದ್ರು ತರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ.